ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಫ್ರೆಂಡ್ಸ್, ಇದೇ ಬ್ಲೌಸು ನಾನು ನಿನ್ನೆ ಬ್ಯಾಕ್ ಪಾರ್ಟಲ್ಲಿ ಹೇಗೆ ನೀವು ಈಸಿಯಾಗಿ ಸೂಪರಾಗಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದಕ್ಕೆ ತುಂಬ ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ, ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀರಾ ಅಂತ ಸಹಿತ ಹೇಳಿದ್ದೀರಾ. ಆದರೆ ಇವತ್ತು ಅದೇ ಬ್ಲೌಸು ಫ್ರಂಟ್ ಪಾರ್ಟಲ್ಲಿ ತುಂಬ ಈಸಿಯಾಗಿ ಸ್ಟಿಚ್ ಮಾಡೋದು. ತುಂಬ ಜನ ಏನು ಮಾಡ್ತಾರೆ ಅಂದರೆ ಫ್ರಂಟ್ ಪಾರ್ಟಲ್ಲಿ ಇದನ್ನು ಬೇರೆ ಬೇರೆ ಕಟ್ ಮಾಡ್ಕೊಳ್ತಾರೆ. ಫ್ರಂಟ್ ಪಾರ್ಟನ್ನು ನೀವು ಬೇರೆ ಬೇರೆಯಾಗಿ ಕಟ್ ಮಾಡ್ಕೊಂಡಾಗ ಉಲ್ಟಾ ಆಗೋ ಸಾಧ್ಯತೆಯೂ ಇರುತ್ತೆ, ಹೊಲಿಯೋದಕ್ಕೆ ಕನ್ಫ್ಯೂಸು ಆಗುತ್ತೆ. ಅದು ಬಿಗಿನರ್ಸ್ ಅವರಿಗೆ ಈ ವಿಡಿಯೋ ನಾನು ಬಿಗಿನರ್ಸಿಗೆ ತುಂಬ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಕಟ್ ಮಾಡ್ದೇ ಜಾಯಿಂಟ್ ಮಾಡೋದ್ರಿಂದ ಬ್ಲೌಸು ಎಲ್ಲೂ ಸಹಿತ ಕೆಡದೇನೆ ನೀಟಾಗಿ ಬರುತ್ತೆ. ಈಗ ಕಲಿತಾ ಇರೋರಿಗೆ ಸಹಿತ ತುಂಬ ಹೆಲ್ಪ್ ಆಗುತ್ತೆ. ಈ ರೀತಿ ನೀವು ನೀಟಾಗಿ ಫ್ರಂಟ್ ಪಾರ್ಟನ್ನು ಇಟ್ಕೊಂಡು ನೀವು ಕುತ್ತಿಗೆಯಲ್ಲಿ ಶೇಪ್ ಕೊಟ್ಬಿಟ್ಟು ನಂತರ ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಫ್ರಂಟ್ ಟಕ್ಸನ್ನು ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೆಲ್ಟ್ ಪಟ್ಟಿ ಸ್ಟಿಚ್ ಮಾಡುವಾಗ ಫ್ರಂಟ್ ಪಾರ್ಟಲ್ಲಿ ಡಿವೈಡ್ ಮಾಡಿ ಕಟ್ ಮಾಡ್ಕೊಳ್ಳಿ. ಆಗ ನಿಮ್ಮ ಬ್ಲೌಸ್ ಯಾವುದೇ ಕಾರಣಕ್ಕೂ ಸ್ಟಿಚ್ ಹಾಳಾಗೋದಿಲ್ಲ. ಅದೇ ನೀವು ಬಿಗಿನರ್ಸ್ ಕಲಿತಾ ಇರೋರು ಫ್ರಂಟ್ ಪಾರ್ಟಲ್ಲಿ ಕಟ್ ಮಾಡಿಕೊಂಡಾಗ ತುಂಬ ಸಲ ಉಲ್ಟಾ ಆಗೋ ಸಾಧ್ಯತೆ, ತಪ್ಪೋಗೋ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ನೋಡಿ, ಈ ಮೆಥಡನ್ನು ಫಾಲೋ ಮಾಡಿ. ನಾನು ಬೆಲ್ಟ್ ಪಟ್ಟಿ ಹಚ್ಚೋವರೆಗೂ ಸಹಿತ ಕಟ್ ಮಾಡಲ್ಲ, ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಆದರೆ ಈ ಬ್ಲೌಸಲ್ಲಿ 40 ಸೈಜ್ ಎದೆ ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆ ಕಡಿಮೆ ಬಂದಿದ್ದರಿಂದ ನಾನು ಬೆಲ್ಟ್ ಪಟ್ಟಿನ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ, ಅದನ್ನು ಸಹಿತ ಹೇಳ್ಕೊಟ್ಟಿದ್ದೀನಿ. ಬೆಲ್ಟ್ ಪಟ್ಟಿ ಯಾರಿಗೆಲ್ಲ ಕನ್ಫ್ಯೂಸ್ ಇದೆ, ಈ ವಿಡಿಯೋನ ಮಿಸ್ ಮಾಡ್ದೇನೆ ಎಂಡ್ವರೆಗೂ ನೋಡಿ, ಸೂಪರ್ ಆಗಿರೋ ಟಿಪ್ಸ್ ಸಹ ಸಿಗುತ್ತೆ. ಫ್ರೆಂಡ್ಸ್ ನೋಡಿ, ನಾನು ಇವಾಗ ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ಎಂಬ್ರಾಯ್ಡ್ರಿಗೆ ಹೋಗೋ ಬ್ಲೌಸ್ ಆಗಿರೋದ್ರಿಂದ ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತ ಅಂದಿದ್ರೆ ನಾನೀಗ ಪೈಪಿಂಗ್ ಕೊಡ್ತಾ ಇದ್ದೆ. ಪೈಪಿಂಗ್ ಇಲ್ಲ ಹೆಮ್ಮಿಂಗ್ ಯಾವ ಥರ ನಿಮಗೆ ಕಸ್ಟಮರ್ ಹೇಳ್ತಾರೋ ಆ ರೀತಿ ಸ್ಟಿಚ್ ಮಾಡಿಕೊಡಿ. ನಾನು ಒಂದು ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಸ್ಟಿಚಿಂಗನ್ನು ಹಾಕಿದ್ದೆ, ಆ ವಿಡಿಯೋ ತುಂಬ ಸ್ಪೀಡ್ ಆಯಿತು ಅಂತೇಳಿ ನನಗೆ ಒಬ್ಬರು ವ್ಯೂವರ್ಸ್ ಕಮೆಂಟ್ ಮಾಡಿದರು. ಹಾಗಾಗಿ ಈ ವಿಡಿಯೋನ ತುಂಬ ನಿಧಾನವಾಗಿ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ನೋಡಿ, ಲೈನಿಂಗ್ ಅಟ್ಯಾಚ್ ಆದ ತಕ್ಷಣ ಈ ರೀತಿ ಕೂಳೆ ಮೇಲೆ ಹೊಲಿಗೆನ ಹಾಕೊಳ್ಳಿ. ತುಂಬ ಜನ ಈ ರೀತಿ ಕೂಳೆ ಮೇಲೆ ಹೊಲಿಗೆ ಹಾಕಲ್ಲ. ನಾವು ಈ ರೀತಿ ಉಲ್ಟಾ ಮಾಡಿದಾಗ ಲೈನಿಂಗ್ ಬಟ್ಟೆ ಅನ್ನೋದು ಮೇನ್ ಫ್ಯಾಬ್ರಿಕ್ ಮೇಲೆ ಕಾಣ್ತಾ ಇರುತ್ತೆ. ನೀವು ಈ ರೀತಿ ಕಿನಾರಿ ಸ್ಟಿಚ್ಚು ಸಹ ಅಂತಾರೆ, ಈ ರೀತಿ ಸ್ಟಿಚ್ಚನ್ನು ಹಾಕೋದ್ರಿಂದ ಮೇನ್ ಫ್ಯಾಬ್ರಿಕ್ ಮೇಲೆ ಯಾವುದೇ ಥರ ಲೈನಿಂಗ್ ಕ್ಲಾತ್ ಅನ್ನೋದು ಕಾಣೋದಿಲ್ಲ. ಈ ಸ್ಟಿಚ್ಚು ನಿಮಗೆ ಬೇಕಿದ್ದರೆ ಆಪ್ಷನಲ್ ಹಾಕೋಬೋದು, ಇಲ್ಲ ಅಂತ ಅಂದರೆ ಐರನ್ ಮಾಡ್ಕೊಬೋದು. ನಾನು ಕಲಿತಾ ಇರೋರಿಗೆ ಈಸಿ ಆಗಲಿ ಅಂದ್ಬಿಟ್ಟು ಹಾಕಿ ಹೇಳ್ಕೊಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಆರಾಮಾಗಿ ನೀವು ಲೈನಿಂಗನ್ನು ಸ್ಟಿಚ್ ಮಾಡ್ಕೊಬೋದು. ಅದೇ ಕೆಲವರು ಏನು ತಪ್ಪು ಮಾಡ್ತಾರೆ ಅಂದರೆ ಲೈನಿಂಗ್ನ ಮತ್ತು ಮೇನ್ ಫ್ಯಾಬ್ರಿಕನ್ನ ಸೇಮ್ ಅಳತೆಗೆ ಕಟ್ ಮಾಡಿಕೊಂಡು ಸಹಿತ ಹಾಳು ಮಾಡ್ಕೊಳೋ ಅಂಥವ್ರು ತುಂಬ ಜನ ಇದ್ದಾರೆ. ಆ ರೀತಿ ಮಾಡಬೇಡಿ. ನೀವು ಲೈನಿಂಗನ್ನು ಕರೆಕ್ಟ್ ಅಳತೆ ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕನ್ನು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿ ನಂತರ ಲೈನಿಂಗ್ ಸರಿಯಾಗಿ ಎಲ್ಲೂ ಸುಕ್ಕಬಾರ್ದೇ ಇರೋ ಹಾಗೇನೆ ಅಟ್ಯಾಚ್ ಆಯಿತು ಅಂದಮೇಲೆ ನೀವು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಫಸ್ಟಿಗೆ ನೀವು ಕರೆಕ್ಟಾಗಿ ಸಮವಾಗಿ ಕಟ್ ಮಾಡಿಕೊಂಡಾಗ ಅದು ಸರಿ ಬರೋದಿಲ್ಲ. ಹಾಗಾಗಿ ನಾನು ಹೇಳೋದೇನು ಅಂದರೆ, ನೀವು ಪೈಪಿಂಗೇ ಮಾಡಿ, ಹೆಮ್ಮಿಂಗೇ ಮಾಡಿ, ಅಥವಾ ಉಲ್ಟಾ ಫೋಲ್ಡ್ ಆದರೂ ಮಾಡಿ, ನೀವು ಎಕ್ಸ್ಟ್ರಾ ಈ ರೀತಿ ಬಟ್ಟೆನ ಬಿಟ್ಕೊಂಡಾಗ ತಪ್ಪಾದರೂ ಸಹಿತ ಬಿಚ್ಚಿಬಿಟ್ಟು ಸರಿ ಮಾಡ್ಬೋದು. ನೀವು ಕರೆಕ್ಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡ್ಕೊಂಡಾಗ ತಪ್ಪಾದರೆ ಏನೂ ಮಾಡೋದಕ್ಕೆ ಬರೋದಿಲ್ಲ. ಪ್ಯಾಚ್ ಎಲ್ಲ ಕೊಟ್ಟರೆ ಬ್ಲೌಸು ಕಸ್ಟಮರ್ಗೆ ಇಷ್ಟ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ಈಗ ನಾನು ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಗಿನರ್ಸ್ ಇದನ್ನು ಫಾಲೋ ಮಾಡಿ, ಯಾಕಂದರೆ ಕನ್ಫ್ಯೂಸ್ ಆದರೆ ತುಂಬ ಬ್ಲೌಸ್ ಹೊಲಿಯೋದಕ್ಕೆ ಇಂಟ್ರೆಸ್ಟೇ ಬರಲ್ಲ. ಒಂದು ಕನ್ಫ್ಯೂಸ್ ಆದರೆ ಮತ್ತೆಲ್ಲ ಕನ್ಫ್ಯೂಸ್ ಆಗಿ ಬ್ಲೌಸೇ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಏನೂ ಸಹ ಕನ್ಫ್ಯೂಸ್ ಮಾಡ್ಕೊಳ್ದೇನೆ ನಾನು ಸ್ಲೀವ್ ಹೇಳ್ಕೊಟ್ಟೆ, ಹಾಗೆ ಬ್ಯಾಕ್ ಪಾರ್ಟ್ ಹೇಳ್ಕೊಟ್ಟೆ, ಹಾಗೆ ಈಗ ಫ್ರಂಟ್ ಪಾರ್ಟ್ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರ ಕಮೆಂಟ್ ನೋಡಿಬಿಟ್ಟು ನೆಕ್ಸ್ಟ್ ಈ ಬ್ಲೌಸಲ್ಲಿ ಇನ್ನೇನು ಹೇಳ್ಕೊಡ್ಬೇಕು ಅನ್ನೋದನ್ನು ನೋಡ್ತೀನಿ. ನಿಮಗೆ ಬ್ಲೌಸಲ್ಲಿ ಯಾವುದು ಕನ್ಫ್ಯೂಸ್ ಇದೆ ಹೇಳಿ, ನಾನು ಆ ಪಾರ್ಟ್ ಬಗ್ಗೆನೇ ಜಾಸ್ತಿ ಒತ್ತು ಕೊಟ್ಬಿಟ್ಟು ಹೇಳಿ ನಿಮಗೆ ಕೊಡ್ತೀನಿ. ನೋಡಿ, ಈಗ ನಾವು ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ಟಕ್ಸನ್ನು ಹಿಡಿಬೇಕು. ಟಕ್ಸ್ ಹಿಡಿದು ನಂತರ ಕಟ್ ಮಾಡಿದಾಗ ಯಾವುದೇ ಥರ ಉಲ್ಟಾ ಆಗೋದಿಲ್ಲ. ಈಗ ನಾವು ಬ್ಲೌಸನ್ನು ಟಕ್ಸ್ ಹಿಡಿಯೋದಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಮೆಥಡು. ಈ ರೀತಿ ನೀವು ಮಡ್ಚ್ಕೊಳ್ಳಿ, ಎರಡೂ ಸೈಡಿಂದು ಒಂದೇ ಸೈಡಿಗೆ ಮಡ್ಚ್ಕೊಂಡು ಈಗ ಫ್ರಂಟ್ ಟಕ್ಸನ್ನು ಹಾಕಬೇಕು. ಫ್ರಂಟ್ ಟಕ್ಸ್ ಅನ್ನೋದು ಬ್ಲೌಸು ಕಫ್ಸ್ ಕರೆಕ್ಟಾಗಿ ಕೂರೋದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದು 4 ಟಕ್ಸ್ ಬ್ಲೌಸ್ ಆಗಿದೆ. 4 ಟಕ್ಸ್ ಬ್ಲೌಸಿಗೆ 4 ಟಕ್ಸೇ ಹಿಡಿಬೇಕು.
ಪ್ರಿನ್ಸ್ ಕಟ್ ಆದರೆ 1 ಟಕ್ಸ್ ಅಥವಾ 2 ಟಕ್ಸ್ ಬರುತ್ತೆ. ಇದು ಕೆಲವೊಬ್ಬರು ಟೈಲರ್ಸು 3 ಟಕ್ಸ್ ಹಿಡಿತಾರೆ. ನಾನು ಈ ಕಟ್ ಮಾಡ್ತಾ ಇರೋ ಟಕ್ಸನ್ನು ಬಿಡ್ತಾರೆ. ಆದರೆ ನಾನು 4 ಟಕ್ಸ್ ಬ್ಲೌಸು ಅಂದರೆ 4 ಟಕ್ಸನ್ನು ಹಿಡಿತೀನಿ. ನೀವೆಲ್ಲ ಹೇಗೆ ಹಿಡಿತೀರಾ ಫ್ರೆಂಡ್ಸ್ ಕಮೆಂಟ್ ಮಾಡಿ. 4 ಟಕ್ಸ್ ಹಿಡಿತೀರಾ, ಇಲ್ಲ 3 ಟಕ್ಸ್ ಹಿಡಿತೀರಾ, ಇಲ್ಲ 2 ಟಕ್ಸನ್ನು ಹಿಡಿತೀರಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ, 4 ಟಕ್ಸ್ ಹಿಡಿಯೋದು ಯಾರಿಗಾದ್ರೂ ಏನಾದರೂ ಕನ್ಫ್ಯೂಸ್ ಇದ್ದರೆ, ತುಂಬ ಗೊಂದಲ ಆಗ್ತಾ ಇದ್ದರೆ ಈ ವಿಡಿಯೋನ ಮಿಸ್ ಮಾಡ್ದಿರೋ ಹಾಗೆ ನೋಡಿ. 4 ಟಕ್ಸ್ ಮಾರ್ಕ್ ಮಾಡಿ ನಾನು ಸ್ಟಿಚ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ. ನೋಡಿ, ಈಗ ಇವರು 40 ಸೈಜ್ ಎದೆ ಸುತ್ತಳತೆ ಆಗಿರೋದ್ರಿಂದ ಟಕ್ಸ್ ಉದ್ದ ಅನ್ನೋದು 2.5 ಇಂಚ್ ಇಟ್ಕೊಳ್ತಿದ್ದೀನಿ. ಆ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ನೀವು ಗ್ಯಾಪನ್ನು ಕೊಟ್ಬಿಟ್ಟು ಟಕ್ಸನ್ನು ಹಾಕಬೇಕಾಗತ್ತೆ. ಇದು 4ನೇ 1 ಭಾಗ 10 ಇಂಚು. ಅದೇ ಪೂರ್ಣ ಉದ್ದ ಅಂದರೆ 40 ಇಂಚಿನ ಅಳತೆ ಬ್ಲೌಸು. ನೋಡಿ, ಇಲ್ಲಿಂದ 2 ಇಂಚಿಗೆ ಗ್ಯಾಪ್ ಕೊಡಿ. ಒಂದು ಸರ್ಕಲ್ ಅನ್ನೋದು ಬರಬೇಕು. ಟಕ್ಸ್ ಹಿಡಿದಾಗ ಫ್ರಂಟಲ್ಲಿ ಒಂದು ಸರ್ಕಲ್ ಅನ್ನೋದು ಬಂದರೆ ಕರೆಕ್ಟಾಗಿ ಟಕ್ಸ್ ಅನ್ನೋದು ಕರೆಕ್ಟಾಗಿ ಕಪ್ಸು ಕೂರುತ್ತೆ. ಈ ಎಲ್ಲೆಲ್ಲೋ ಹಿಡಿದ್ವಿ ಅಂತಂದರೆ ಮುಂದ್ಗಡೆ ಟಕ್ಸು ನೀಟಾಗಿ ಕೂತಿಲ್ಲ ಅಂದರೆ ಇಡೀ ಬ್ಲೌಸ್ ಸಹ ನೀಟಾಗಿ ಕೂರೋದಿಲ್ಲ. 2 ಇಂಚು ಗ್ಯಾಪಲ್ಲಿ ನೀವು ಟಕ್ಸನ್ನು ಹಿಡೀರಿ. ನೋಡಿ, ತುಂಬ ಈಸಿ ಮೆಥಡಲ್ಲಿ ನೀವು ಇಲ್ಲದೆ ಇದ್ರೂ, ನಿಮಗೆ ಲೆಕ್ಕಗಳು ಗೊತ್ತಿಲ್ಲದೇನೋ ಇದ್ರೂ ಸಹಿತ ನೀವು ಮಾರ್ಕನ್ನು ಮಾಡ್ಬೋದು. ಕೈಯಲ್ಲಿ 2 ಗೆರೆ ಇರುತ್ತಲ್ಲ, ಅದು ನಮಗೆ 2 ಇಂಚ್ ಲೆಕ್ಕ ಕೊಡುತ್ತೆ. 1 ಗೆರೆ 1 ಇಂಚ್ ಲೆಕ್ಕ ಕೊಡುತ್ತೆ. ಹಾಗೂ ಸಹಿತ ನೀವು ಇಟ್ಕೋಬೋದು. ಟೇಪಲ್ಲಿ 1-2 ಇಂಚ್ ಇಡೋದೇನು ಕಷ್ಟ ಇಲ್ಲ. ಯಾವುದೇ ಥರ ಓದ್ ಬರಹ ಬರೆದಿಲ್ದವರು ಸಹಿತ ಅದನ್ನು ಇಡ್ಬೋದು. ನೋಡಿ, 2 ಇಂಚ್ ಗ್ಯಾಪಲ್ಲಿ ನಾನು ಟಕ್ಸನ್ನು ಹಿಡಿತಾ ಇದ್ದೀನಿ. ಈ ವಿಡಿಯೋ ಬಿಗಿನರ್ಸ್ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲೂ ಮಿಸ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ. ನೋಡಿ, ಈಗ ಟಕ್ಸು ಒಂದೊಂದು ಟಕ್ಸಿಗೂ ನಾನು 2 ಸ್ಟಿಚ್ಚನ್ನು ಹಾಕ್ತೀನಿ. ಯಾಕಂದರೆ ಸ್ಟಿಚ್ಚು ಗಟ್ಟಿ ಇರಬೇಕಲ್ವಾ, ಹಾಗಾಗಿ ನಾನು ಒಂದೊಂದು ಟಕ್ಸಿಗೂ ಸಹಿತ 2 ಸ್ಟಿಚ್ಚನ್ನು ಹಾಕಿ ನಂತರದಲ್ಲಿ ಬೆಲ್ಟ್ ಪಟ್ಟಿಯನ್ನು ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನನಗೆ ಒಬ್ಬರು ವ್ಯೂವರ್ಸ್ ಕಾಲ್ ಮಾಡಿದರು, ಮೇಡಮ್ ನಮಗೆ ನಿಧಾನವಾಗಿ ಪಾರ್ಟ್ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ನಾನು ಅದಕ್ಕೆ ಅವರಿಗೂ ಈಸಿ ಆಗಲಿ ಅಂದ್ಬಿಟ್ಟು ಕಟ್ಟಿಂಗ್ ಸಹಿತ ತುಂಬ ನಿಧಾನವಾಗಿ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಹಾಗೆ ಈ ಸ್ಟಿಚಿಂಗ್ ವಿಡಿಯೋ ಸಹಿತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದ ಎಂಡಲ್ಲಿ ನಾನು ನಿನ್ನೆ ಬ್ಯಾಕ್ ಪಾರ್ಟಲ್ಲಿ ಹೇಳ್ಕೊಟ್ಟಿರೋಂಥ ವಿಡಿಯೋನ ಹಾಕಿರ್ತೀನಿ. ಆ ಹೆಸರನ್ನು ಟೈಪ್ ಮಾಡಿ ನೀವು ವಿಡಿಯೋನ ನೋಡ್ಕೋಬೋದು. ಲಿಂಕನ್ನು ಏನು ಹಾಕಿರೋದಿಲ್ಲ. ಹಾಗೆ ನಾನು ಫೋಟೋ ಹಾಕಿರ್ತೀನಿ. ಅದನ್ನು ನೀವು ಹೆಸರನ್ನು ಹೊಡೆದ್ಬಿಟ್ಟು ವಿಡಿಯೋನ ಕ್ಲಿಕ್ ಮಾಡಿಕೊಂಡು ನೋಡ್ಬೋದು. ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾನು ಈ ವಿಡಿಯೋನ ಎಲ್ಲೂ ಸಹಿತ ಸ್ಪೀಡ್ ಮಾಡಲಿಲ್ಲ. ನಿಧಾನವಾಗೇ ನಿಮಗೆ ಬ್ಯಾಕ್ ಮತ್ತು ಈಗ ಫ್ರಂಟ್ ಟಕ್ಸನ್ನು ನಾನು ಈಗ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮಾಡಿ. ಒಂದೊಂದು ಟಕ್ಸಿಗೂ ಸಹಿತ 2 ಹೊಲಿಗೆನ ಹಾಕಿ. ಫ್ರೆಂಡ್ಸ್, ಬ್ಲೌಸಲ್ಲಿ ಪ್ರತಿಯೊಂದು ಪಾರ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಲೌಸು ಡ್ರೆಸ್ಸಲ್ಲಾದರೆ ಆ ರೀತಿ ಇರೋದಿಲ್ಲ. ನಿಮಗೆ ಸೈಡ್ ಕಟ್ಟಲ್ಲಿ ತುಂಬ ನಾವು ಇಂಪಾರ್ಟೆಂಟ್ ಕೊಡಬೇಕು. ಮತ್ತು ಫ್ರಂಟಲ್ಲಿ ನೆಕ್ ಕಡೆ ನಾವು ಗಮನ ಕೊಡಬೇಕಾಗತ್ತೆ. ಬ್ಲೌಸಲ್ಲಿ ಹಾಗಲ್ಲ. ಬ್ಯಾಕು, ಫ್ರಂಟು, ಸ್ಲೀವು ಪ್ರತಿಯೊಂದಕ್ಕೂ ನಮಗೆ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಬ್ಲೌಸ್ ಕೆಟ್ಟೋಯ್ತು ಅಂದರೆ ಸೀರೆ ಸಹಿತ ಉಡೋದಕ್ಕಾಗೋದಿಲ್ಲ. ಹಾಗಾಗಿ ನೋಡಿ, ಒಂದೊಂದು ಟಕ್ಸಿಗೂ ಸಹಿತ 2 ಸ್ಟಿಚ್ಚನ್ನು ಹಾಕಿ. ನೀವೆಲ್ಲ ಯಾವ ರೀತಿ ಟಕ್ಸನ್ನು ಹಿಡಿತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೆ ಕಾಯ್ತಾ ಇರ್ತೀನಿ. ಹಾಗೆ ಲೈಕ್ ಸಹ ಮಾಡಿ ನಮ್ಮ ವಿಡಿಯೋಕ್ಕೆ. ನೀವು ಲೈಕ್ ಮಾಡೋದ್ರಿಂದ ಇನ್ನೂ 4 ಜನ ಟೈಲರ್ಸ್ ಯಾರಿಗೆ ಅವಶ್ಯಕತೆ ಇದೆ ಈ ವಿಡಿಯೋ ಅವರಿಗೆ ಹೋಗುತ್ತೆ. ಫ್ರೆಂಡ್ಸ್, ಯಾರು ವಿಡಿಯೋ ನೋಡ್ತೀರೋ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಕಲಿಬೇಕು ಅಂತ ಇರೋರಿಗೆ ಹತ್ತಿರದಲ್ಲಿ ಟೈಲರಿಂಗ್ ಕ್ಲಾಸ್ ಇರೋದಿಲ್ಲ. ಹಾಗಿರೋರು ವಿಡಿಯೋ ನಾನು ಪಾರ್ಟ್ ಮಾಡಿಬಿಟ್ಟು ಬ್ಯಾಕು, ಫ್ರಂಟು, ಸ್ಲೀವು, ಕಟ್ಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು ಹಾಕ್ತಾಯಿದ್ದೀನಿ. ಮಿಸ್ ಮಾಡದೇ ಇರೋ ಹಾಗೆ ವಿಡಿಯೋ ನೋಡಿ. ಒಂದ್ಸಲಿ ಅರ್ಥ ಆಗದಿದ್ದರೆ ಒಂದು 2-3 ಸರಿ ವಿಡಿಯೋ ನೋಡಿ. ನಿಮಗೆ ನಿಜವಾಗೂ ಅರ್ಥ ಆಗುತ್ತೆ. ಮತ್ತು ಏನು ಅರ್ಥ ಆಗಿಲ್ಲ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಹಿತ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ನಾನೀಗ ಬೆಲ್ಟ್ ಪಟ್ಟಿನ ಸ್ಟಿಚ್ ಮಾಡ್ತಿದ್ದೀನಿ. ಬೆಲ್ಟ್ ಪಟ್ಟಿಗೆ ಮೇನ್ ಫ್ಯಾಬ್ರಿಕ್ ಒಂದೇ ಇದೆ, ಲೈನಿಂಗ್ ಬಟ್ಟೆ 2 ಇದೆ. ಇವರು 40 ಸೈಜ್ ಎದೆ ಸುತ್ತಳತೆ ಆಗಿರೋದ್ರಿಂದ ಬಟ್ಟೆ ಸಾಕಾಗಿಲ್ಲ. ಹಾಗಾಗಿ ಮೇನ್ ಫ್ಯಾಬ್ರಿಕ್ ಒಂದೇ ಇಟ್ಬಿಟ್ಟು ಲೈನಿಂಗನ್ನು 2 ಬಟ್ಟೆನ ತೊಗೊಂಡು ಬೆಲ್ಟ್ ಪಟ್ಟಿನ ರೆಡಿ ಮಾಡ್ತಾ ಇದ್ದೀನಿ. ನೀವು ಯಾವ ರೀತಿ ಬೆಲ್ಟ್ ಪಟ್ಟಿನ ರೆಡಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಮೇನ್ ಫ್ಯಾಬ್ರಿಕ್ 2 ಇದ್ದರೆ ಲೈನಿಂಗ್ 1 ಹಾಕಿ. ಲೈನಿಂಗ್ 2 ಹಾಕಿದ್ರೆ
ಮೇನ್ ಫ್ಯಾಬ್ರಿಕ್ ಒಂದು ಹಾಕಿ, ಮೇನ್ ಫ್ಯಾಬ್ರಿಕ್ ಏನಾದರೂ ಕಡಿಮೆ ಬಂತು ಅಂದರೆ ಲೈನಿಂಗ್ 2 ಬೆಲ್ಟ್ ಪಟ್ಟಿನ ಹಾಕಿ. ನೋಡಿ, ಈಗ ಒಂದು ನಾವು ಶೇಪಲ್ಲಿ ಕಟ್ ಮಾಡಿರ್ತೀವಲ್ಲ ಬೆಲ್ಟ್ ಪಟ್ಟಿನ, ಅದೇ ರೀತಿ ಇನ್ನೆರಡು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಬೇಕು. ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂದರೆ ಫಸ್ಟು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆನೇ ಕ್ರಾಸ್ ಬೆಲ್ಟ್ ಪಟ್ಟಿನ 3 ಪೀಸನ್ನು ಕಟ್ ಮಾಡ್ಕೊಳ್ತಾರೆ. ಆ ರೀತಿ ಮಾಡಬೇಡಿ. ಬಿಗಿನರ್ಸಿಗೆ ತುಂಬ ಅದು ಕಷ್ಟ ಆಗುತ್ತೆ ಹಾಗೂ ತಪ್ಪಾಗುತ್ತೆ. ನೀವು ಒಂದು ಬೆಲ್ಟ್ ಪಟ್ಟಿನ ಅಳತೆ ಪ್ರಕಾರವಾಗಿ ಕಟ್ ಮಾಡಿ, ಇನ್ನು 2 ಸ್ಟಿಚ್ ಮಾಡಿಬಿಟ್ಟು ಕರೆಕ್ಟ್ ಇರೋ ಅಳತೆ ಪ್ರಕಾರವಾಗಿ 3 ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳಿ. ಆಗ ಬೆಲ್ಟ್ ಪಟ್ಟಿ ಅನ್ನೋದು ಕರೆಕ್ಟಾಗಿ ಬರುತ್ತೆ ಫ್ರಂಟಲ್ಲಿ. ನೋಡಿ, ಈ ರೀತಿ ಟಕ್ಸ್ ಹಿಡಿದಿರೋಂತಹ ಫ್ರಂಟ್ ಪಾರ್ಟನ್ನು ಇಟ್ಕೊಂಡು ಬೆಲ್ಟ್ ಪಟ್ಟಿನ ಇಟ್ಟು ನೋಡಿಬಿಟ್ಟು ನಂತರ ಹಚ್ಚಿ. ಯಾಕಂದರೆ ಉಲ್ಟಾ ಆದರೂ ಸಹಿತ ಗೊತ್ತಾಗುತ್ತೆ. ನೀವು ಸ್ಟಿಚ್ ಮಾಡಿದ ಮೇಲೆ ಬಿಚ್ಚಿ ಹೊಲಿದು ಮಾಡೋದಕ್ಕಿಂತ ಸ್ಟಿಚ್ ಆಗೋದ್ರ ಒಳಗಡೆ ನೀವು ನೋಡಿಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡೋದ್ರಿಂದ ಪದೇ ಪದೇ ಬಟ್ಟೆನ ದಾರ ತೆಗೆದು ಹಾಕಿ ಮಾಡಬೇಕಾಗಿಲ್ಲ. ನೋಡಿ, ಈ ರೀತಿ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಳಿ. ಒಂದು ಬೆಲ್ಟ್ ಪಟ್ಟಿ ನಮಗೆ ಲೈನಿಂಗಲ್ಲೇ ಸಿಕ್ಕಿರುತ್ತಲ್ವ ಕರೆಕ್ಟಾದ ಬೆಲ್ಟ್ ಪಟ್ಟಿ, ಅದೇ ಪ್ರಕಾರವಾಗಿ ಇನ್ನೆರಡು ಬೆಲ್ಟ್ ಪಟ್ಟಿನ ರೆಡಿ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಈ ರೀತಿ ಇಟ್ಕೊಂಡು ನೋಡ್ಕೊಳ್ಳಿ ಒಂದು ಸರಿ. ಈ ರೀತಿ ಮೆಥಡೆಲ್ಲ ಫಾಲೋ ಮಾಡೋದ್ರಿಂದ ನಾವು ಬ್ಲೌಸನ್ನು ತಪ್ಪಿಲ್ದಾಗೇ ಸ್ಪೀಡಾಗಿ ಬ್ಲೌಸ್ ಸ್ಟಿಚ್ ಮಾಡ್ಬೋದು. ನೀವು ತಪ್ಪು ಹೊಲಿದ್ಬಿಟ್ಟು ಬ್ಲೌಸನ್ನು ಪದೇ ಪದೇ ದಾರ ತೆಗೆದು ಹೊಲಿದು ಮಾಡಿ ಬ್ಲೌಸ್ ಸಹಿತ ಹಾಳಾಗುತ್ತೆ, ಹಾಗೆ ಟೈಮ್ ಸಹ ವೇಸ್ಟ್ ಆಗುತ್ತೆ. ಯೋಚನೆ ಮಾಡಿ ನಿಧಾನಕ್ಕೆ ಹೊಲಿಯೋದ್ರಿಂದ ಟೈಮು ಸೇವ್ ಆಗುತ್ತೆ. ಒಂದು ಮೆಥಡಲ್ಲಿ ಸ್ಟಿಚ್ ಮಾಡ್ಬೋದು. ಒಂದು ಮೆಥಡಲ್ಲಿ ಸ್ಟಿಚ್ ಮಾಡಿ, ಯಾಕಂದರೆ ನೀವು ಫಸ್ಟು ಲೈನಿಂಗ್ ಅಟ್ಯಾಚ್ ಮಾಡಿ ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೊಳ್ಳಿ, ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಳ್ಳಿ, ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ರೆಡಿ ಮಾಡಿ, ನಂತರ ಶೋಲ್ಡರ್ ಜಾಯಿಂಟ್ ಮಾಡಿ, ನಂತರ ಸ್ಲೀವ್ ಅಟ್ಯಾಚ್ ಮಾಡಿ, ನಂತರದಲ್ಲಿ ಫಿಟ್ಟಿಂಗ್ ಮಾಡಿ. ಹೀಗೆ ಪ್ರಕಾರವಾಗಿ ಒಂದಾದ್ಮೇಲೆ ಒಂದು ಸ್ಟಿಚ್ ಮಾಡ್ತಾ ಹೋದಾಗ ಬ್ಲೌಸ್ ಅನ್ನೋದು ಬೇಗ ಮುಗಿಯುತ್ತೆ. ಈಗ ಕಲಿತಿರೋರಾದರೆ 1 ಅವರಲ್ಲಿ ಮುಗಿಸ್ತಾರೆ. ಅದೇ ತುಂಬ ಪ್ರಾಕ್ಟೀಸ್ ಇರೋರಾದರೆ 20-30 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. ಏನು ಡಿಸೈನ್ ಇಲ್ಲ ಅಂದರೆ ಈ ಬ್ಲೌಸು ಎಂಬ್ರಾಯ್ಡ್ರಿ ಕೊಡೋದ್ರಿಂದ ಏನು ಡಿಸೈನ್ ಇಲ್ಲ. ಹಾಗೆ ಉಲ್ಟಾ ಫೋಲ್ಡ್ ಮಾಡಿ, ಶೋಲ್ಡರ್ ಜಾಯಿಂಟ್ ಮಾಡಿ, ಸ್ಲೀವ್ ಅಟ್ಯಾಚ್ ಮಾಡಿ ಕೊಟ್ಟರೆ ಆಯಿತು. ಫಿಟ್ಟಿಂಗ್ ಇನ್ನು ಎಂಬ್ರಾಯ್ಡ್ರಿಯಾಗಿ ಬಂದ ಮೇಲೆ ಫಿಟ್ಟಿಂಗ್ ಇರುತ್ತೆ. ಇವತ್ತು ಬ್ಲೌಸಿನ ಫ್ರಂಟ್ ಪಾರ್ಟ್ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದೇ ರೀತಿ ನಿಮಗೆ ಏನು ಕನ್ಫ್ಯೂಸ್ ಇದೆ ಕೇಳಿ, ನಾನು ಇನ್ನೂ ನಿಧಾನದಿಂದ ಸ್ಟಿಚಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಲೇಬೇಕು. ಯಾಕಂದರೆ ನಿಮಗೋಸ್ಕರ ನಾನು ಟೈಮ್ ತಗೊಂಡು ನಿಧಾನವಾಗಿ ನಿಮಗೆ ಅರ್ಥ ಆಗೋ ಹಾಗೆ ಈ ಸ್ಟಿಚಿಂಗನ್ನು ಮಾಡಿದ್ದೀನಿ. ಬ್ಲೌಸಲ್ಲಿ ಯಾವುದೇ ವಿಷಯದಲ್ಲಿ ನಿಮಗೆ ಕನ್ಫ್ಯೂಷನ್ ಇದ್ದರೂ ಸಹಿತ ನನಗೆ ಕಮೆಂಟ್ ಮಾಡಿ ಕೇಳಿ. ನಾನು ಕಮೆಂಟಲ್ಲಿ ಉತ್ತರ ಕೊಡೋಕ್ಕಾದರೆ ಕಮೆಂಟಲ್ಲಿ ಉತ್ತರ ಕೊಡ್ತೀನಿ, ಇಲ್ಲಾಂದರೆ ವಿಡಿಯೋ ಮಾಡಿ ಬೇಕಿದ್ದರೂ ಹಾಕ್ತೀನಿ. ನೋಡಿ, ಈ ಥರ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ಫ್ರಂಟ್ ಪಾರ್ಟಲ್ಲಿ ಕೂರುತ್ತೆ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಈ ಸ್ಟಿಚ್ ಹಾಕೊಬೋದು, ಇಲ್ಲ ಅಂದರೆ ಇಲ್ಲ. ಹಾಕಲೇಬೇಕನ್ನೋ ಏನೂ ಇಲ್ಲ, ನಿಮಗೆ ಆಪ್ಷನಲ್. ಒಂದೊಂದು ಬ್ಲೌಸ್ ಪೀಸು ಕೂರ್ತಾ ಇರಲ್ಲ, ನಾವು ಎಷ್ಟೇ ನೀಟಾಗಿ ಹೊಲಿದ್ರೂ. ಆ ಥರ ಬ್ಲೌಸ್ಗಳಿಗೆ ನೀವು ಈ ರೀತಿ ಸ್ಟಿಚನ್ನು ಹಾಕ್ಬೋದು. ಈಗ ನೋಡಿ, ಗುಂಡಿಪಟ್ಟಿ ಕಾಜಾಪಟ್ಟಿ ಮಾಡಬೇಕು. ನಿಮಗೆ ಗುಂಡಿಪಟ್ಟಿ ಕಾಜಾಪಟ್ಟಿ ಹೇಳ್ಕೊಡ್ಬೇಕು ಅಂತ ಇದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆದರೆ ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿದರೆ ಮಾತ್ರ. ಇಲ್ಲ ಅಂತಂದರೆ ಈ ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡಿ ಬಂದಮೇಲೆ ನಾನು ನಿಮಗೆ ವಿಡಿಯೋದಲ್ಲಿ ಹಾಕ್ತೀನಿ. ನೋಡಿ, ನೆಕ್ಸ್ಟ್ ಈಗ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಏನಾದರೂ ಡೌಟ್ಸ್ ಇದ್ದರೆ